ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಮಾತಾಡ್ತಿರೋದು. ನಾವಿವತ್ತೊಂದು ರೀಪೇಂಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಎಲ್ಲ ಗಲೀಜಾಗ್ಬಿಟ್ಟಿದೆ. ಹಳೆ ಬಿಲ್ಡಿಂಗ್ ಒಂದು 10 ಇಯರ್ಸ್ದು ನೋಡಿ. ಎಲ್ಲ ಕ್ಲೀನ್ ಮಾಡಿ ಕೆರೆದು ಉಜ್ಜಿ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಇದು 773 ಹೊಡ್ತಿದ್ರಿಂದ ಎಲ್ಲ ಡಾರ್ಕ್ ಆಗಿಬಿಟ್ಟಿದೆ. ಎಲ್ಲ ಶೇಡ್ ಆಗಿಬಿಡೋ ಕಲರ್ ಇದೆ. ಫಸ್ಟೆಲ್ಲ ಈ ಥರ ಮುಳ್ಳು ಬ್ರಷಲ್ಲಿ ಉಜ್ಜಿ ನೋಡಿ ಗೋಡೆ ಎಲ್ಲ ಕೆರೆದು ರೆಡಿ ಮಾಡ್ಕೊಂಡಿದ್ದೀವಿ. ಮುಳ್ಳು ಬ್ರಷಲ್ಲಿ ಉಜ್ಜಿ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಈ ಥರ ಕಪ್ಪು ಕಪ್ಪು ಕಲೆ ಎಲ್ಲ ಇರುತ್ತೋ ಫಸ್ಟು ಥರ ಉಜ್ಜಬೇಕು. ಇಲ್ಲ ಅಂತಂದರೆ ಏನು ಮಾಡೋದು ವೇಸ್ಟು, ಮತ್ತು ಪ್ರಾಬ್ಲಮ್ಸ್ ಬರುತ್ತೆ. ಏರ್ ಕ್ರ್ಯಾಕೆಲ್ಲ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಕರ್ಕರ್ಗಾಗಿ ಇರಾಗಿ ನೀರು ನಿಂತ್ಕೊಂಡು ಮಚ್ಚ ಈ ಥರ ಆದರೆ ಲೀಕೇಜ್ ಪ್ರಾಬ್ಲಮ್ ಆಗಿರುತ್ತೆ. ಇದು ನೋಡಿ ಬನ್ನಿ, ಎಲ್ಲ ಉಜ್ಜಿ ತೊಳೆದು ನೋಡಿ ಫ್ರೆಂಡ್ಸ್. ಫಸ್ಟ್ ಈ ಥರ ಎಲ್ಲ ಉಜ್ಕೊಬೇಕು ಬ್ರಷ್ ತೊಗೊಂಡು. ಇದರೆಲ್ಲ ಬೆಳ್ಳಿ ಕೆರೆದು ರೆಡಿ ಮಾಡಿದ್ದೀವಿ. ಕರ್ಗಾಗಿದೆ ಯಾವ ಥರ ಆಗಿದೆ ಸೋಲಾರ್ ಕೆಳಗಡೆ ಎಲ್ಲ ತೊಳೆದಾಗ ಯಾವ ಥರ ಇರುತ್ತೆ. ತೊಳಕ್ಕಿಂತ ಮುಂಚೆ ಆಫ್ಟರ್ ಬಿಫೋರ್ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಬಟ್ಟೆ ಹೋಗೋದಿಲ್ಲ, ಗಲೀಜಾಗ್ಬಿಟ್ಟಿದೆ. ಅಂದರೆ ನೋಡಿ, ಈ ಥರ ಎಲ್ಲ ಇಡಬಾರ್ದು. ಇಟ್ಟರೆ ಏನಾಗುತ್ತಪ್ಪ ಅಂದರೆ ನೀರು ನಿಂತ್ಕೊಂಡು ಎಲ್ಲ ಗಲೀಜಾಗಿ ಹಾಳಾಗ್ಬಿಡುತ್ತೆ ಬೇಗ. ನೋಡಿ, ಎಲ್ಲ ಕ್ರಾಕ್ ಬಂದುಬಿಟ್ಟಿದೆ. ಮತ್ತು ಎಲ್ಲ ಕೆರೆದು ರೆಡಿ ಮಾಡ್ಕೊಂಡಿದ್ವಿ. ಈ ಕಡೆ ಹಗ್ಗದ ಪೀಸ್ ಮಾತ್ರ ರೆಡಿ ಮಾಡ್ಕೊಂಡಿಲ್ಲ. 30-40 ಸೈಟು ಕೆಳಗಡೆಲ್ಲ 15 ಮನೆ ಬಾಡಿಗೆ ಮಾಡವ್ರೆ. ಇನ್ನು ಮಿಕ್ಕಿತ್ತೆಲ್ಲ ಕೆಳಗಡೆ ಫ್ಲೋರ್ ಮಾತ್ರ ಇವ್ರು ಗ್ರೌಂಡ್ ಫ್ಲೋರಿಗೆ ಓನರ್ ಇದ್ದಂಗೆ ಮಿಕ್ಕಿತ್ತು 12 ಮನೆ ಬಾಡಿಗೆ ಬರೋಂಗೆ ಮಾಡ್ಕೊಂಡಾರ ಫ್ರೆಂಡ್ಸ್. ಟೋಟಲ್ 15 ಮನೆ, 3 ಫ್ಲೋರು. ಈ ನಮ್ಮ ಲೇಬರ್ಸ್ ಕಳ್ಳಾಟ ಹೆಂಗೆ ಆಡ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಹೆಂಗೆ ಉಜ್ಜುತ್ತಾ ಇದ್ದಾನೆ. ಈ ಕರ್ಗಾಗಿರೋದೆಲ್ಲ ಹೋಗ್ಬೇಕು. ಇನ್ನು ಇವಾಗಲಿಲ್ಲ, ನಾಳೆ ನೀರು ಬಿಟ್ಕೊಂಡು ಯಾವ ಥರ ಉಜ್ಜೋದು ಅಂತ ತೋರಿಸ್ತೀನಿ. ಇವಾಗ ಬರೀ ಜಸ್ಟು ಇದೆಲ್ಲ ಕರ್ಗಾಗಿರೋದು ಹೋಗ್ಲಿ ಅಂತ ಉಜ್ಜುತ್ತೀವಿ. ವಾಟ್ರ್ ವಾಶ್ ಮಾಡಿಲ್ಲ ಅಂದರೆ ಯಾವುದೇ ಮೋಲ್ಡ್ ಆದ್ರೂ ಪೇಂಟ್ ಮಾಡೋದು ವೇಸ್ಟೇ. ನೋಡಿ, ಕರ್ಗಿರೋದೆಲ್ಲ ಬೆಳಗಾಗ್ಬಿಡುತ್ತೆ. ಹಾಗಾಗಿ ಎಲ್ಲ ಈ ಥರ ಉಜ್ಜಬೇಕು ನೀಟಾಗಿ. ಯಾವುದೂ ಮಿಕ್ಕಿದ ಪೇಂಟ್ ಯಾವತ್ತೂ ಮೋಲ್ಡ್ ಮೇಲೆ ಹೊಡೆಸ್ಬಾರ್ದು ಫ್ರೆಂಡ್ಸ್. ಹೊಡೆಸಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಮೋಲ್ಡು. ಒಳ್ಳೆ ಈಗ ಅಫೆಕ್ಟ್ಸ್ ಅಲ್ಟಿ ಮಾಡಿದ್ರೆ ಹೊಡೆಸಿದ್ರೆ ಒಂದು ಸ್ವಲ್ಪ ದಿವಸ ಇರುತ್ತೆ, ಆಮೇಲೆಲ್ಲ ಎಕ್ಟಿಗೆ ಬಿಡುತ್ತೆ. ಬಟ್ ಡ್ಯಾಮ್ ಪ್ರೂಫ್ ವಾಟರ್ ಪ್ರೂಫಿಂಗ್ ಮಾಡಿಸಿದ್ರೆ ತುಂಬ ವರ್ಷ ಬಳಕೆ ಬರುತ್ತೆ. ಆಮೇಲೆ ಮೋಲ್ಡ್ ಉತ್ತಾರೆ ಕಲರು ಇಟ್ಕೊಳಕ್ಕೆ ಹೆಂಗೆ ಬರುತ್ತೆ ನೋಡಿ, ಏರ್ ಕ್ರ್ಯಾಕ್ ಹೆಂಗೆ ಬಂದುಬಿಡುತ್ತೆ. ಹೌದು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ವಾಶ್ ಮಾಡ್ತಿದ್ದು ತೋರಿಸ್ತೀನಿ. ಆಯ್ತು.